ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ದ ಕ್ರಿಕೆಟಿಂಗ್ ಟಾಪ್ ಸ್ಟೋರೀಸ್ ಮಗ. ಇವತ್ತು ನಡೀತಾ ಇದೆ WPL ಮೊದಲನೇ ಮ್ಯಾಚ್. ಅಂದರೆ ಇವತ್ತಿಂದ ಸ್ಟಾರ್ಟ್ ಆಗ್ತಿದೆ ಅಂತಲೇ ಹೇಳ್ಬೋದು. ಕ್ರಿಕೆಟ್ ಲವರ್ಸ್ಗಳಂತೂ ಇನ್ನೊಂದು 3-4 ತಿಂಗಳು ಹಬ್ಬನೇ ಗುರು. ಯಾಕೆ ಅಂತಂದರೆ ಒಂದಾದ್ಮೇಲೆ ಒಂದು ಟೂರ್ನಮೆಂಟ್, ಸಖತ್ತಾಗಿರೋ ಟೂರ್ನಮೆಂಟ್ಗಳೇ ಬರ್ತಾ ಇದ್ದಾವೆ. ಈ WPL ಆದಮೇಲೆ T20 ವರ್ಲ್ಡ್ ಕಪ್ ಮೆನ್ಸ್ ಬರುತ್ತೆ, ಮತ್ತು ಇದಾದಮೇಲೆ ಇದು ಮುಗಿದ್ಮೇಲೆ IPL ಬರುತ್ತೆ ಅಂತಲೇ ಹೇಳ್ಬೋದು. ಒಟ್ಟಿನಲ್ಲಿ 4ರಿಂದ 5 ತಿಂಗಳು ಈ ವರ್ಷ ಬಂಪರ್ ಆಫರ್ ಅಂತಲೇ ಹೇಳ್ಬೋದು ಕ್ರಿಕೆಟ್ ಲವರ್ಸ್ಗಳಿಗೆ. ಓಕೆ ಗೈಸ್, ಈ WPL ಬಗ್ಗೆ ಮಾತಾಡೋದಾದರೆ, ಈ ಒಂದು WPL ಅಂದರೆ ವುಮೆನ್ ಪ್ರೀಮಿಯರ್ ಲೀಗ್ಗೆ ಸ್ವಲ್ಪ ಸಪೋರ್ಟ್ ಕೊಡಿ ಗೈಸ್. ಯಾಕೆ ಅಂತಂದರೆ ಈ ಒಂದು WPLಗೆ ಸಪೋರ್ಟ್ ಮಾಡೋದ್ರಿಂದ ತುಂಬ ಜನ ಅಂದರೆ ಒಳ್ಳೆ ಟ್ಯಾಲೆಂಟೆಡ್ ಪ್ಲೇಯರ್ಗಳು ಉಟ್ಕೊತಾ ಇದ್ದಾರೆ ಇಂಡಿಯನ್ ಟೀಮಲ್ಲಿ ಅಂತಲೇ ಹೇಳ್ಬೋದು. ನಿಮಗೆ ಗೊತ್ತಿರುತ್ತೆ, ಈ WPL ಬರೋದಕ್ಕಿಂತ ಮುಂಚೆ ಯಾವ ಥರ ಇತ್ತು ಇಂಡಿಯನ್ ಕೋರು. ಇದರಿಂದ BCCIಗೆ ಎಷ್ಟು ಲಾಭ ಇದೆ, ಮತ್ತು BCCIನ ಅಂದರೆ ಒಳ್ಳೊಳ್ಳೆ ಪ್ಲೇಯರ್ಗಳು, ಒಳ್ಳೊಳ್ಳೆ ಟ್ಯಾಲೆಂಟೆಡ್ ಯಂಗೆಸ್ಟ್ ಪ್ಲೇಯರ್ಗಳು ಅಂದರೆ ಇಂಡಿಯನ್ ಟೀಮ್ಗೆ ಸೆಲೆಕ್ಟ್ ಆಗ್ತಿದ್ದಾರೆ. ಇದೊಂದು ರಿಸಲ್ಟಿಂದ ನೋಡಿ, ಹೋದ ವರ್ಷ ಯಾವ ಥರ ವರ್ಲ್ಡ್ ಕಪ್ನ ಗೆದ್ದರು ವುಮೆನ್ಸ್ ಟೀಮ್ನವ್ರು, ಅಂದರೆ ಕ್ರೇಜಿ ಅಂತಲೇ ಹೇಳ್ಬೋದು. ಓಕೆ ಗೈಸ್, ಎಲ್ಲರೂ ವುಮೆನ್ಸ್ ಟೀಮ್ಗೆ ಸ್ವಲ್ಪ ಸಪೋರ್ಟ್ ಮಾಡಿ ಬೆಳೆಸಿ ಅಂತ ಹೇಳ್ತಾ, ಇವತ್ತು ನಡೀತಾ ಇದೆ ಮಗ WPLನ ಫಸ್ಟ್ ಮ್ಯಾಚು RCB ವರ್ಸಸ್ MI. ಅಂದರೆ 7:15ಗೆ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ. ಯಾವುದಂದರೆ ಜಿಯೋ ಹಾಟ್ಸ್ಟಾರಲ್ಲಿ ಹೋಸ್ಟ್ ಮಾಡ್ತಿದ್ದಾರೆ, ಒಂದು ಮತ್ತು ಸ್ಟಾರ್ ಸ್ಪೋರ್ಟ್ಸ್ ಕನ್ನಡ ಹೋಸ್ಟ್ ಮಾಡ್ತಿದ್ದಾರೆ. ಎಲ್ಲರೂ ನೋಡಿ ಅಂತ ಹೇಳ್ತಾ, ಓಕೆ ಗೈಸ್, ಈಗನಾದರೂ ನಾವು MI ಮತ್ತು RCB ಇವೆರಡು ಟೀಮ್ಗಳಲ್ಲಿ ಯಾವ ಟೀಮು ಸ್ಟ್ರಾಂಗ್ ಆಗಿದೆ ಅಂತ ಅದು ಸ್ವಲ್ಪ ಕಂಪೇರ್ ಮಾಡಿ ಮಾತಾಡೋಣ. ನನ್ನ ಪ್ರಕಾರ ಈ ಒಂದು RCB ತಂಡದಲ್ಲಿ ಎಲ್ಲಿಸ್ ಪೆರಿ ಇರೋವರು ಸ್ವಲ್ಪ ಎಲ್ಲೋ ಒಂದು ಲೆವೆಲಲ್ಲಿ ಇತ್ತು. RCB ಅಂದರೆ ಸಖತ್ತಾಗಿತ್ತು. ಒಂದು ಪ್ಲೇಯಿಂಗ್ 11 ಕೋರ್ 100% ಹೇಳಿದ್ರೆ ತುಂಬ ಸ್ಟ್ರಾಂಗ್ ಆಗಿತ್ತು ಅಂತಲೇ ಹೇಳ್ತಿದ್ದೆ. ಆದರೆ ಲಾಸ್ಟ್ ಮೂಮೆಂಟಲ್ಲಿ ಎಲ್ಲಿಸ್ ಪೆರಿ ಅವರು ಸ್ವಲ್ಪ ಪರ್ಸ್ನಲ್ ರೀಸನ್ನಿಂದ ಅವರು RCB ತಂಡದಿಂದ ಬ್ಯಾಕೌಟ್ ಆಗಿರೋದ್ರಿಂದ RCB ಸ್ವಲ್ಪ ಹೇಳ್ಕೊಳ್ಳೋ ಅಂಥ ಒಂದು ಪ್ಲೇಯಿಂಗ್ 11ಅಲ್ಲಿ ಸಾಧ್ಯ ಇಲ್ಲ MI ಹೋಲಿಸಿದ್ರೆ. ಯಾಕೆಂದರೆ MI ತಂಡದಲ್ಲಿ ಸಿಕ್ಕಾಪಟ್ಟೆ ಸ್ಟ್ರಾಂಗೆಸ್ಟ್ ಪ್ಲೇಯರ್ಗಳಿದೆ. ಅಂದರೆ ವರ್ಲ್ಡ್ ಕಪ್ ಗೆಲ್ಸಂಥ ಇಂಡಿಯನ್ ಟೀಮ್ನ ಕ್ಯಾಪ್ಟನ್ ಹರ್ಮನ್ಪ್ರೀತ್ ಕೌರ್ ಇದ್ದಾರೆ, ಮತ್ತು ಸಿಕ್ಕಾಪಟ್ಟೆ ಒಳ್ಳೊಳ್ಳೆ ಪ್ಲೇಯರ್ಗಳು ಇದ್ದಾರೆ ಆ ಮುಂಬೈ ತಂಡದಲ್ಲಿ. ಅಂದರೆ ಎಲ್ಲೋ ಹೋಲಿಕೆ ಮಾಡಿಕೊಂಡ್ರೆ RCB ತಂಡಕ್ಕೆ ಸ್ವಲ್ಪ ಒಂದು ಲೆವೆಲ್ ಮೇಲೆ ಇದ್ದಾರೆ ಅಂತಲೇ ಹೇಳ್ಬೋದು ಮುಂಬೈ ಇಂಡಿಯನ್ಸು. ಓಕೆ, RCB ತಂಡದ ಪ್ಲೇಯಿಂಗ್ 11 ಹೇಗಿದೆ ಅಂತ ನೋಡೋಣ ಬನ್ನಿ ಗೈಸ್. ಮೊದಲನೇದಾಗಿ ಸ್ಮೃತಿ ಮಂದನ್ ಅವರು ಕ್ಯಾಪ್ಟನ್ಸಿ ವಹಿಸ್ಕೊಂಡು ಓಪನಿಂಗ್ ಸ್ಲಾಟಲ್ಲಿ ಬಂದೇ ಬರ್ತಾರೆ 100%. ನಿಮಗೆಲ್ಲ ಗೊತ್ತೇ ಇದೆ. ಇವ್ರ ಜೊತೆಯಲ್ಲಿ ಜರ್ಜಿಯಲ್ ಓಲ್ ಅಂತ ಇದ್ದಾರೆ. ಇವರು ಓವರ್ಸೀಸ್ ಪ್ಲೇಯರ್ ಆಗಿರೋದ್ರಿಂದ ಇವರಿಬ್ಬರು 100% ಓಪನಿಂಗ್ ಪ್ಲೇಯರಲ್ಲಿ ಕಾಣಿಸ್ಕೊತಾರೆ. ನೆಕ್ಸ್ಟು ಇವರು ಎಲ್ಲಿಸ್ ಪೆರಿ ಅವ್ರ ಬದಲಾಗಿ, ಅಂದರೆ ಎಲ್ಲಿಸ್ ಪೆರಿ ಇಲ್ವಲ್ಲ, ಅವ್ರ ಸ್ಥಾನನ 100% ತುಂಬ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ ಗೈಸ್. ಇವರು ಹೇಮಲತಾ ಅಂದರೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದೆ, ಆದರೂ ಪರವಾಗಿಲ್ಲ. ಅಂದರೆ ಅವ್ರ ಥರ ಸ್ಟ್ರೈಕ್ ಮಾಡಿ ಅವ್ರ ಥರ ಅವ್ರ ಲೆವೆಲಷ್ಟು ಹೋಗಲ್ಲ ಹೇಮಲತಾ ಅವರು. ತಕ್ಕ ಮಟ್ಟಿಗೆ ಆಡ್ತಾರೆ ಅಂತ ನಾನು ಅನ್ಕೊತಾ ಇದ್ದೀನಿ. ಮತ್ತು 4ನೇ ಪ್ಲೇಸಲ್ಲಿ ರಿಚಾ ಘೋಷ್, ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ನು. ರಿಚಾ ಘೋಷ್ ಆಡ್ತಾರೆ, ಗೊತ್ತಲ್ಲ ಯಾವ ಥರ ಸ್ಟ್ರೈಕ್ ಮಾಡ್ತಾರೆ ಇಂಡಿಯನ್ ಪರ ಅಂತ. ನೆಕ್ಸ್ಟು ಗ್ರೇಸ್ ಹ್ಯಾರಿಸ್ ಇದ್ದಾರೆ. ಅಂದರೆ ಇವರು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದೆ ಅಂತ ಅನ್ಕೊತೀನಿ. ಇವರು ಆಲ್ರೌಂಡ್ ಕ್ಯಾಟಗರಿಯಲ್ಲಿ ಬರ್ತಾರೆ. ನೆಕ್ಸ್ಟು ನೇದನ್ ಡೇ ಕ್ಲಾರ್ಕ್ ಅಂತ ಇದ್ದಾರೆ, ಸೌತ್ ಆಫ್ರಿಕಾ ಒಳ್ಳೆ ಆಲ್ರೌಂಡರ್ ಅಂತಲೇ ಹೇಳ್ಬೋದು ಗೈಸ್ ಇವರು. ಯಾಕೆಂದರೆ ನಮ್ಗೆ ಗೊತ್ತಿರುತ್ತೆ ವರ್ಲ್ಡ್ ಕಪ್ಪಲ್ಲಿ ಯಾವ ಥರ ಇಂಡಿಯಾದವ್ರನ್ನ ಕೊನೆ ಮೂಮೆಂಟಲ್ಲಿ ಬಂದು ಸೋಲಿಸಿ ಸೌತ್ ಆಫ್ರಿಕಾ ಪರ ಗೆಲ್ಲಿಸ್ಕೊಟ್ರಲ್ಲ ಇವರು, ಅದೇ ಡೆ ಕ್ಲಾರ್ಕ್ ಇವರು. ಮತ್ತು ರಾಧಾ ಯಾದವ್ ಅಂದರೆ ಆಲ್ರೌಂಡರ್ ಅಂತಾರೆ. ಅಂದರೆ ಬೌಲಿಂಗಲ್ಲಿ ಎಕ್ಸೆಪ್ಟ್ ಮಾಡ್ಬೋದು, ಬ್ಯಾಟಿಂಗಲ್ಲಿ ಅಷ್ಟೊಂದೇನು ಹೆಸರು ಮಾಡಿಲ್ಲ. ನೆಕ್ಸ್ಟ್ ಪೂಜಾ ವತ್ಸಾಕರ್. ಮತ್ತು ಪೂಜಾ ವತ್ಸಾಕರ್ಗೆ ಸ್ವಲ್ಪ ಇಂಜುರಿ ಆಗಿದೆ ಅಂತ ಕೇಳಿ ಬರ್ತಾ ಇದೆ ಗೈಸ್. ಅದೇನು ರಿಪೋರ್ಟ್ ಏನು 100% ಹೇಳ್ತಿದ್ದಾರೆ ಇಲ್ವೋ ಗೊತ್ತಿಲ್ಲ. ಕೆಲವೊಂದು ಕಡೆಯಿಂದ ಅಪ್ಡೇಟ್ ಬರ್ತಾ ಇದೆ ಪೂಜಾ ವತ್ಸಾಕರ್ಗೆ ಸ್ವಲ್ಪ ಇಂಜುರಿ ಆಗಿರೋದ್ರಿಂದ ಆಡೋ ಡೌಟು ಅಂತ. ನೋಡೋಣ ಯಾವ ಥರ ಇದೆ ಅವ್ರ ಸಿಚುವೇಶನ್ನು ಪ್ಲೇಯಿಂಗ್ 11ಅಲ್ಲಿ. ಒಟ್ಟಿನಲ್ಲಿ ಇವ್ರನ್ನ ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ಅರುಂಧತಿ ರೆಡ್ಡಿ ಮತ್ತು ಶ್ರೇಯಾಂಕಾ ಪಾಟೀಲ್ ಇದ್ದಾರೆ, ಕರ್ನಾಟಕದ ಪ್ಲೇಯರ್, ಗೊತ್ತಲ್ವ ನಿಮಗೆ ಶ್ರೇಯಾಂಕಾ ಪಾಟೀಲ್. ಮತ್ತು ಲಾರನ್ ಬೆಲ್. ಈ ಒಂದು ಮುಂಬೈನ DY ಪಾಟೀಲ್ ಸ್ಟೇಡಿಯಮಲ್ಲಿ ಸ್ವಲ್ಪ ಪೇಸ್ಗೆ ಸ್ವಲ್ಪ ಚೆನ್ನಾಗಿ ಸಪೋರ್ಟ್ ಮಾಡೋದ್ರಿಂದ ಲಾರನ್ ಬೆಲ್ ಅವ್ರಿಗೆ ಸ್ವಲ್ಪ ಸಪೋರ್ಟ್ ಆಗುತ್ತೆ. ಯಾಕಂದರೆ ಈ ಒಂದು ಬೌಲಿಂಗ್ RCB ಬೌಲಿಂಗ್ ಲೈನಪ್ಪಲ್ಲಿ ಇವರೇ ಸ್ವಲ್ಪ ಎಕ್ಸ್ಪೀರಿಯೆನ್ಸು ಮತ್ತು ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ ಅಂತ ಕೇಳಿದ್ದೀವಿ. ಇವರು ಈ ಒಂದು ಲೆವೆಲ್ನ ಸ್ವಲ್ಪ ಚೆನ್ನಾಗಿ ತೊಗೊಂಡೋಗ್ತಾರೆ ಅಂತ ನನಗನ್ನಿಸ್ತಾ ಇದೆ. ಓಕೆ ಗೈಸ್, ಈ ಒಂದು ಪ್ಲೇಯಿಂಗ್ 11 ಈ ಥರ ಇದೆ RCBದು. ನಿಮ್ಗೇನು ಅನಿಸುತ್ತೆ? ಮುಂಬೈ ತಂಡದ ಪ್ಲೇಯಿಂಗ್ 11ಗೂ ನಮ್ಮ ತಂಡದ ಪ್ಲೇಯಿಂಗ್ 11ಗೂ ಕಂಪೇರ್ ಮಾಡಿದ್ರೆ ಯಾವ ಟೀಮ್ ಸ್ಟ್ರಾಂಗ್ ಇದೆ ಅಂತ ನನಗೆ ಕಮೆಂಟ್ ಮಾಡಿ. ಇದೇ ಥರ ಕ್ರಿಕೆಟಿಂಗ್ ಅಪ್ಡೇಟ್ಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಗೈಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.